ಶ್ರೀ ಶಾಮನೂರು ಶಿವಶಂಕರಪ್ಪ ರಾಜಕೀಯ, ಸಮಾಜ ಸೇವೆ ಮತ್ತು ನಾಯಕತ್ವದ ಪ್ರೇರಣಾದಾಯಕ ಜೀವನ. ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಕರ್ನಾಟಕದ ರಾಜಕೀಯ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ದಶಕಗಳ ಕಾಲ ತಮ್ಮದೇ ಆದ ಗುರುತನ್ನು ಮೂಡಿಸಿದ ಹಿರಿಯ ನಾಯಕರು. ಅವರು ಸರಳತೆ, ಹಠ, ಪರಿಶ್ರಮ ಮತ್ತು ಜನಸೇವೆಯ ಮೂಲಕ ಜನಮನದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದ ವ್ಯಕ್ತಿ. ಪ್ರಾರಂಭಿಕ ಜೀವನ. ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ಜಿಲ್ಲೆಯ ಮಣ್ಣಿನಲ್ಲಿ ಜನಿಸಿ ಗ್ರಾಮೀಣ ಬದುಕಿನ ನಿಜವಾದ ಸಂಕಷ್ಟಗಳನ್ನು ಬಾಲ್ಯದಲ್ಲೇ ಅನುಭವಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಅವರು ಶಿಕ್ಷಣದೊಂದಿಗೆ ಬದುಕಿನ ಪಾಠಗಳನ್ನು ಕಲಿತು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಸನ್ನು ಬೆಳೆಸಿಕೊಂಡರು. ಬಾಲ್ಯದಿಂದಲೇ ನಾಯಕತ್ವದ ಗುಣ, ನೇರ ಮಾತು ಮತ್ತು ಹೋರಾಟದ ಮನೋಭಾವ ಅವರಲ್ಲಿತ್ತು. ರಾಜಕೀಯ ಪ್ರವೇಶ. ಯುವಕಾವಸ್ಥೆಯಲ್ಲಿಯೇ ರಾಜಕೀಯದತ್ತ ಆಕರ್ಷಿತರಾದ ಅವರು ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ ಉದ್ದೇಶದಿಂದ ರಾಜಕೀಯ ಪ್ರವೇಶ ಮಾಡಿದರು. ಹಂತಹಂತವಾಗಿ ಪಕ್ಷ ಸಂಘಟನೆ, ಜನಸಂಪರ್ಕ ಮತ್ತು ಹೋರಾಟಗಳ ಮೂಲಕ ತಮ್ಮದೇ ಆದ ಬಲಿಷ್ಠ ನೆಲೆ ಕಟ್ಟಿಕೊಂಡರು. ಶಾಸಕರಾಗಿ ಸೇವೆ. ದಾವಣಗೆರೆ ಕ್ಷೇತ್ರದಿಂದ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದು ಜನರು ಅವರ ಮೇಲಿಟ್ಟಿರುವ ಅಪಾರ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಶಾಸಕರಾಗಿ ಅವರು ಕುಡಿಯುವ ನೀರು, ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸೇವೆಗಳು, ಕೈಗಾರಿಕೆ ಮತ್ತು ಉದ್ಯೋಗಾವಕಾಶಗಳು ಇವುಗಳಿಗೆ ವಿಶೇಷ ಆದ್ಯತೆ ನೀಡಿ ಕೆಲಸ ಮಾಡಿದರು. ಜನರ ಸಮಸ್ಯೆಗಳಿಗೆ ಸದಾ ಲಭ್ಯ ಎಂಬ ಗುಣವೇ ಅವರ ದೊಡ್ಡ ಶಕ್ತಿ. ಸಚಿವರಾಗಿ ಕೊಡುಗೆ. ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅವರು ತಮ್ಮ ಇಲಾಖೆಯಲ್ಲಿ ಪ್ರಾಮಾಣಿಕತೆ ಮತ್ತು ಕಾರ್ಯಕ್ಷಮತೆಯನ್ನು ತೋರಿದರು. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ದೂರದೃಷ್ಟಿಯ ನಿರ್ಣಯಗಳನ್ನು ತೆಗೆದುಕೊಂಡು ಕೈಗಾರಿಕೆ, ವಸ್ತ್ರೋದ್ಯಮ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಿದರು. ವೀರಶೈವ ಲಿಂಗಾಯತ ಮಹಾಸಭಾ. ನಾಯಕತ್ವ. ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಹುದ್ದೆಯಲ್ಲಿ ಅವರು ವೀರಶೈವ ಲಿಂಗಾಯತ ಸಮುದಾಯದ ಏಕತೆ, ಶಿಕ್ಷಣ ಮತ್ತು ಸಾಮಾಜಿಕ ಜಾಗೃತಿ, ಯುವಜನತೆಗೆ ಮಾರ್ಗದರ್ಶನ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ರಕ್ಷಣೆ ಇವುಗಳಿಗೆ ಶ್ರಮಿಸಿದರು. ಸಮುದಾಯದ ಹಿತಕ್ಕಾಗಿ ಧೈರ್ಯವಾಗಿ ಧ್ವನಿ ಎತ್ತಿದ ನಾಯಕ ಎಂಬ ಗೌರವ ಅವರಿಗೆ ಸಲ್ಲುತ್ತದೆ. ವ್ಯಕ್ತಿತ್ವ ಮತ್ತು ಗುಣಗಳು. ನೇರವಾದ ಮಾತು, ರಾಜಕೀಯದಲ್ಲಿ ಸ್ಪಷ್ಟ ನಿಲುವು, ಹಠವಿಲ್ಲದ ಹೋರಾಟ, ಜನರೊಂದಿಗೆ ನೇರ ಸಂಪರ್ಕ, ವಯಸ್ಸಾದರೂ ಕುಗ್ಗದ ಉತ್ಸಾಹ ಇವುಗಳೇ ಶಾಮನೂರು ಶಿವಶಂಕರಪ್ಪ ಅವರನ್ನು ವಿಭಿನ್ನ ನಾಯಕನಾಗಿ ಮಾಡಿವೆ. ಜನಮನದಲ್ಲಿ ಸ್ಥಾನ. ಅವರು ಕೇವಲ ರಾಜಕಾರಣಿಯಲ್ಲ, ಜನರ ಮನೆಮಾತಾದ ನಾಯಕ. ಬಡವರು, ರೈತರು, ಕಾರ್ಮಿಕರು ಮತ್ತು ಯುವಕರ ಆಶಾಭರವಸೆ, ಪ್ರೇರಣೆಯ ಸಂಕೇತ. ಅವರ ಜೀವನವು ಹೇಳುವುದು ಒಂದೇ ಮಾತು: ಸ್ಥಾನಕ್ಕಿಂತ ಸೇವೆ ದೊಡ್ಡದು, ಅಧಿಕಾರಕ್ಕಿಂತ ಜನರ ವಿಶ್ವಾಸ ಶಾಶ್ವತ.